ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ದೇವ್ರಿ, ಇದೆಂಥ ಸಮಸ್ಯೆಯಲ್ಲಿ ಸಿಕ್ಕಾಕಿಸ್ಬಿಟ್ಟೆಪ್ಪ. ಅಲ್ಲ, ಈಗ ತಾನೇ ನನ್ನ ಮೊಮ್ಮಗಳ ಜೀವನ ಸರಿ ಹೋಗ್ತಾ ಇದೆ. ಈಗ ನೋಡಿದ್ರೆ ಇವಳು ಹಳೆ ಸಂಬಂಧದ ನೆಪ ಇಟ್ಕೊಂಡು ಸಂಸಾರ ಮಾಡಕ್ ಬರ್ತಿದ್ದಾಳಲ್ಲ. ಇವಳೇನಾದ್ರೂ ಮನೆಗೆ ಬಂದ್ರೆ ನಮ್ಮ ನಕಲನ ಜೀವನ ನರಕ ಆಗ್ಬಿಡುತ್ತೆ. ಅವನು ಈಗ ತಾನೇ ಬದಲಾಗಿದ್ದಾನೆ. ಈ ವಿಷಯ ಪದ್ಮಿನಿಗೆ ಗೊತ್ತಾದ್ರೆ ಖಂಡಿತ ದೊಡ್ಡ ರಂಪಾಟನೆ ಆಗುತ್ತೆ. ಇಲ್ಲ, ನಾನಿದಕ್ಕೆ ಏನಾದ್ರೂ ಮಾಡಬೇಕು. ಏನಾದ್ರೂ ಮಾಡಿ ಮೊದಲು ಇವಳನ್ನ ಸಾಗಾಕ್ಬೇಕು. ಅಮ್ಮ, ಅವಾಗಿಂದ ಪಟಪಟ ಅಂತ ಮಾತಾಡ್ತಾ ಇದ್ರಿ, ಇವಾಗೇನ್ ಸುಮ್ನೆ ಆಗ್ಬಿಟ್ರಿ? ಯಾಕೆ ನಕುಲ್ ವಿಷಯ ಏನಾದ್ರೂ ಹೇಳಿ ನಿಮಗ್ ಬೇಜಾರ್ ಮಾಡದ್ನಾ? ಅಯ್ಯೋ, ಖಂಡಿತ ಇಲ್ಲಮ್ಮ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ. ನೀನು ಹೀಗೆ ಹೋಗು, ಎಡಗಡೆಗೆ ತಿರುಕೋ, ಆಮೇಲೆ ಬಲಗಡೆಗೆ ತಿರುಕೋ. ಅಲ್ಲಿ ಹೋದ್ರೆ ಯಾರನ್ನಾರು ಕೇಳಿದ್ರೆ ಅವ್ರು ನಿನಗೆ ತೋರಿಸ್ತಾರೆ. ಅಲ್ಲಮ್ಮ, ನೀವು ಮನೆ ತನಕ ಬರಲ್ವಾ? ಅಯ್ಯೋ, ನಾನೀಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಲ್ಲ, ಸೀದಾ ಮನೆಗೆ ಹೋಗ್ಬೇಕಂತೆ. ಬೇರೆ ಯಾರ ಮನೆಗೂ ಹೋಗ್ಬಾರ್ದು. ಅದಕ್ಕೆ ನಾನೀಗ ಮನೆಗೆ ಹೋಗ್ತೀನಿ. ನೀನು ಕಾಳಿಗ್ರಾಯರ ಮನೆ ಏನ್ ದೂರ ಇಲ್ಲ, ಅಲ್ಲಿ ಹೋಗಿ ನೀ ಕೇಳಿದ್ರೆ ಸಿಕ್ಬಿಡುತ್ತೆ ನಿನಗೆ. ಥ್ಯಾಂಕ್ಸ್ ಅಮ್ಮ, ಇಲ್ಲಿವರೆಗೂ ಬಂದಿದ್ದಕ್ಕೆ. ಮನೆ ಕಡೆ ಬನ್ನಿ. ಬರ್ತೀನಿ ಬರ್ತೀನಿ. ಹೋಗು ಹೋಗು. ಸರಿ ಅಮ್ಮ. ಹಾ. ಅಯ್ಯೋ, ನನ್ನ ಕರ್ಮ. ತಡ ಮಾಡದೆ ಮೊದಲು ಮನೆಗೆ ಹೋಗಿ ಆ ನಕುಲನ ಹತ್ರ ಮಾತಾಡ್ಬೇಕು.